ಎಲ್ಲರಿಗೂ ನರಕ ಚತುರ್ದಶಿ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋನ ನಾನು ಸಿರ್ಸಿ ಹವ್ಯಕ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಹವ್ಯಕರ ಮನೆಗಳಲ್ಲಿ ಪ್ರತಿ ಒಂದು ಹಬ್ಬಕ್ಕೂ ಇಂಥದ್ದೇ ಕಜ್ಜಾಯ ಹೇಳಿರ್ತು. ಅದೇ ಕಜ್ಜಾಯನ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾ. ನರಕ ಚತುರ್ದಶಿ ದಿವಸ ಒಂದು ಕಜ್ಜಾಯ, ಆಯುರ್ ಪೂಜೆ ದಿವಸ ಒಂದು ಕಜ್ಜಾಯ, ದೀಪಾವಳಿ ಹಬ್ಬ ದಿವಸ ಒಂದು ಕಜ್ಜಾಯ, ಹೀಗೆ ಪ್ರತಿ ಒಂದು ಹಬ್ಬಕ್ಕೂ ಆ ದಿವಸ ಅದೇ ಕಜ್ಜಾಯ ಹೇಳಿರ್ತು. ಹಾಗೆ ನರಕ ಚತುರ್ದಶಿ ದಿವಸ ಗೋವೆಕಾಯಿ ಕಡುಬ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾ. ಈ ಗೋವೆಕಾಯಿ ಕಡುಬನ್ನ ಹೇಗೆ ತುಂಬ ಸುಲಭವಾಗಿ ಮಾಡೋದು, ಬೇಗ ಹ್ಯಾಂಗೆ ಮಾಡಲಾಗ್ತು ನೋಡಿ. ಯಾವ ರೀತಿ ಎತ್ತಲು ಬರ್ತಾ ಇದ್ದು ಬಾಳೆಯಿಂದಾಳಿ ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಆಗ್ತಿಲ್ಲ, ಅಷ್ಟೇ ಪರ್ಫೆಕ್ಟಾಗಿ ಬತ್ತು ನಾನು ತೋರಿಸ್ಕೊಡೋ ವಿಧಾನದಲ್ಲಿ ಮಾಡ್ರೆ. ಈ ಗೋವೆಕಾಯಿ ಕಡುಬು ರಾಶಿ ಪರಿಮಳ ಹಾಕ್ಕೊಂಡಿರ್ತು. ಅದ್ರ ಸ್ಮೆಲ್ಲೇ ಒಂಥರ ಅಷ್ಟು ಖುಷಿ ಕೊಡ್ತು. ತುಪ್ಪದ ಜೊತೆ ತಿಂತಾಯಿದ್ರೆ ತಿಂತಾನೇ ಇರೋವು ಕಾಣಿಸ್ತು, ಅಷ್ಟು ಚಲೋ ಆಗ್ತು, ಸಾಫ್ಟಾಗೂ ಇರ್ತು. ನಿಂಗನೂ ಈ ಗೋವೆಕಾಯಿ ಕಡುಬ ನಿಮ್ಮನೆ ಹಬ್ಬದಲ್ಲಿ ಮಾಡ್ಕೇಳಿ ಹ್ಯಾಂಗೆ ಮಾಡೋದೊಳಗೆ ತೋರಿಸ್ಕೊಡ್ತಿ, ನೋಡ್ಕೊಬೇಪನ ಬನ್ನಿ. ಒಂದು ಗೋವೆಕಾಯಿನ ತಗೊಂಡು ಇದನ್ನ ಸಿಪ್ಪೆ ಕೆತ್ಕೊಂಡು ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲ್ ಹೋಳಾಗುವಷ್ಟು ಗೋವೆಕಾಯಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕೊರೆದು ಇಟ್ಕಂಜಿ. ಒಂದು ಸಪೂರ್ಕಿದ್ರೆ ಚಲೋ ಆಗ್ತು. ಹೀಗೆ ಕೊರ್ಕೊಳ್ಳವು. ಹಾಗೆ ಒಂದು 2 ಸಿದ್ದ ಅಕ್ಕಿನ 3/4 kg ಆಗುವಷ್ಟು ಅಕ್ಕಿನ ತಗೊಂಡು ಚೊಕ್ಕ ಮಾಡಿ ತೊಳೆದು 3 ತಾಸು ನೆನೆಸಿ ಇಟ್ಕಂಜಿ. ಈಗ ಒಂದು ದೊಡ್ಡ ಪಾತ್ರೆನ ತಗೊಂಡು ಗೋವೆಕಾಯಿ ಹೋಳು ಕೊರೆದು ಇಟ್ಕೊಂಡಿರ್ತೀವಲ್ಲಿ ಅದೇ ಪಾತ್ರದಲ್ಲಿ ಅದ್ರ 3/4 ಬೆಲ್ಲನ ತಗೊಂಡ್ರೆ ಸಾಕು. ಅಷ್ಟು ಬೆಲ್ಲನ ತಗೊಂಡ್ರು ಒಂದು ಬಾಣಲೆಗೆ ಹಾಕ್ಕೊಂಡು ಅದಕ್ಕೆ ಗೋವೆಕಾಯಿ ಹೋಳನ್ನ ಸೇರಿಸ್ಕೊಳ್ಳವು. ಇದು ಎರಡನ್ನೂ ಗ್ಯಾಸ್ ಮೇಲೆ ಇಟ್ಕೊಳ್ಳವು. ಗ್ಯಾಸು ಮೀಡಿಯಮ್ ಫ್ಲೇಮ್ನಲ್ಲಿದ್ದರೆ ಸಾಕು. ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋ, ಒಂದು ಅರ್ಧ ಚಮಚ ಉಪ್ಪು ಹಾಕಿದ್ದಿ. ಉಪ್ಪು ಹಾಕೋದ್ರಿಂದವ ಗೋವೆಕಾಯಿ ನೀರು ಬಿಟ್ಗತ್ತು, ತೊಳಸಲ್ಲೇ ಚಲೋ ಆಗ್ತು, ಅಡಿ ಹಿಡಿತಿಲ್ಲ. ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ಳವು, ಚಲೋ ಪರಿಮಳ ಆಗ್ತು. ಹಾಗೆ ಮತ್ತೊಂದು ಚಮಚ ಉಪ್ಪನ್ನು ಸೇರಿಸ್ಕೊತಾ ಇದ್ದಿ. ಯಾವುದೇ ಅಕ್ಕಿ ಕಜ್ಜಾಯ ಎಲ್ಲ ಮಾಡೋಕ್ಕಿದ್ರೆ ಉಪ್ಪು ಹಾಕೋದ್ರಿಂದವ ಚಲೋ ಟೇಸ್ಟ್ ಬತ್ತು. ಇಲ್ಲೇ ಅಂದರೆ ಸೌಳಾಗೋಗ್ತು, ಒಂದು ಸ್ವಲ್ಪನೂ ಸಪ್ಪೆ ಸಪ್ಪೆ ಅನ್ನಿಸ್ತು ಎಷ್ಟು ಸ್ವೀಟ್ ಹಾಕಿರುವ. ಈ ಟೈಮ್ನಲ್ಲೇ ನೆನೆಸಿಟ್ಕೊಂಡು ಅಕ್ಕಿನ ನುಣ್ಣಗೆ ರುಬ್ಕೊಳ್ಳವು ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರೋವು ಅಕ್ಕಿ ಬೀಸ್ಕೊಂಡಿದ್ದು. ನುಣ್ಣಗೆ ಅಂದರೆ ನುಣ್ಣಗೆ ಬೀಸ್ಕೊಳ್ಳವು, ಒಂದು ಸ್ವಲ್ಪನೂ ತರಿ ಇಪ್ಪಲಿಲ್ಲ. 2 ರಿಂದ 3 ತಾಸು ನೆನೆಸ್ಕೊಂಡ್ರೆ ಚಲೋ ನುಣ್ಣಗೆ ಹಾಕ್ತು. ಅದನ್ನು ಈ ಗೋವೆಕಾಯಿ ಹೋಳು ಕುದೀತಾ ಇರ್ತಲ್ಲಿ ಅದಕ್ಕೆ ಹಾಕ್ಕೊಂಡು ಕೈ ಆಡಿಸ್ತಾ ಇರೋವು, ಸ್ವಲ್ಪನೂ ಗಂಟಾಗದ್ದಂಗೆ ಈ ರೀತಿ ತೊಳಸ್ಕೊತಾ ಇರೋವು. ಗೋವೆಕಾಯಿ ಮತ್ತು ಬೆಲ್ಲ ನೀರು ಬಿಟ್ಕೊಂಡು ಕೂಡ ತೊಳಸ್ತಾನೆ ಇರೋವು. ಇಲ್ಲ ಆ ಟೈಮ್ನಲ್ಲೇ ಅಕ್ಕಿ ಬೀಸಿಟ್ಕೊಂಬಲ್ಲ ಆಗ್ತು. ಈ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಮಾತ್ರವ ಒಂದು ಸ್ವಲ್ಪನೂ ಬಿಡೋದೇ ಕೈ ಆಡಿಸ್ತಾ ಇರೋವು ನೋಡಿ. ಈ ಕನ್ಸಿಸ್ಟೆನ್ಸಿ ಬತ್ತು. 5 ನಿಮಿಷಕ್ಕೆ ಆಗೋಗ್ತು. ಇದಿಷ್ಟು ಕೆಲಸ ಮಾಡಲ್ಲ, ಒಂದು 10 ನಿಮಿಷ ಸಾಕಾಗ್ತು ನೋಡಿ. ಎಷ್ಟು ಗಟ್ಟಿ ಆಗ್ತೋಡಿ, ಇಷ್ಟು ಗಟ್ಟಿ ಆದರೆ ಸಾಕು. ಅದಕ್ಕೂ ಮೊದಲೇ ಈ ಬಾಳೆ ಎಲ್ಲ ಬಾಡ್ಸಿಟ್ಗಳವು. ಬಾಳೆಲಿ ಹಚ್ಚೋ ಕಡುಬು ಇದು. ಬಾಳೆ ಪರಿಮಳ, ಗೋವೆಕಾಯಿ ಪರಿಮಳ, ಬೆಲ್ಲದ ಪರಿಮಳ, ಏಲಕ್ಕಿ ಹುಡಿ ಪರಿಮಳ ಎಲ್ಲ ಸೇರ್ರೆ ಕಡುಬಂತೂ ತಿಂತಾಯಿದ್ರೆ ತಿಂತಾನೇ ಇರೋವು ಕಾಣಿಸ್ತು. ಹಾಗೆ ಇಡ್ಲಿ ದಳ್ಳೆಲಿ ಒಂದು ಸ್ವಲ್ಪ ನೀರು ಹಾಕಿ ಇಟ್ಗಳವು ಕುದಿಯಲ್ಲೇ. ಇಡ್ಲಿ ದಳ್ಳೆಲಿ ನೀರು ಹಾಕಿ ಇಟ್ಕೊಂಡು ಕಡುಬು ಹಚ್ಚಲ್ಲಿ ಹಣಕ್ಕೊಂಡ್ರೆ ನೀರು ಕುದಿಯೋ ತನಕ ಕಡುಬು ಹಚ್ಚಾಕ್ತು ನೋಡಿ. ಆ ರೀತಿ ಕನ್ಸಿಸ್ಟೆನ್ಸಿ ಬಂಜೋಳ್ಕೊಂಡು ಬಾಳೆನ ಕ್ಲೀನಾಗಿ ಒರೆಸಿಟ್ಕೊಂಡ್ರಿ. ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡ್ರೆ ಕಡುಬು ಹಚ್ಚಾಕಿದ್ರೆ ಕಡುಬು ಚಲೋ ಎದ್ಕತ್ತು, ಸ್ವಲ್ಪನೂ ಬಾಳಿಗೆ ಅಂಟ್ಕೆತ್ತಿಲ್ಲ. ಒಂದು ಸ್ವಲ್ಪ ಹಿಟ್ಟು ತಗೊಂಡು ಹ್ಯಾಂಗೆ ಹಚ್ಚೋದು ಕಡುಬಾಳು ತೋರಿಸ್ಕೊಡ್ತೀನಿ ನೋಡಿ. ಹಿಂಗೆ ಹಚ್ಕೊಂಡ್ರೆ ನೀಟಾಗಿ ಬತ್ತು. ರಾಶಿ ದಪ್ಪಗೆ ಹಚ್ಕೊಂಬ್ಲಾಗ ಕಡುಬ ಅದ ಸಪೂರ್ಗೆ ಹಚ್ಕೊಂಡ್ರೆ ಬೇಗನೇನು ಬೇಯ್ತು, ತಿನ್ನಲು ಚಲೋ ಆಗ್ತು, ದಪ್ಪಗೆಲ್ಲ ಆಗ್ತಿಲ್ಲ. ಹಾಗೆ ಆಕಳಗಕ್ಕೆ ಕಡುಬೆಲ್ಲ ಕೊಡ್ತಾ ನರಕ ಚತುರ್ದಶಿ ದಿವಸ ನಂಗಳ ಹವ್ಯಕರಲ್ಲಿ. ಅವಕ್ಕೆ ಕಡುಬು ಹಿಟ್ಟು ಮಾಡೋಕ್ಕಿದ್ರೆ ಉಪ್ಪು ಹಾಕೋದೇ ಮಾಡೋಕ್ಕಾಗ್ತು, ಬರೀ ಬೆಲ್ಲ ಅಷ್ಟೇ ಹಾಕಿ ಮಾಡೋಕ್ಕಾಗ್ತು. ಕುಡಿವಾಡೆ ಜೋಡಲ್ಲಿ ಹಚ್ಕೊಂಡು ಕೊಡವು. ಗೋಪೂಜೆ ಮಾಡೋ ಆಕಳಿಗೆ ಕುಡಿವಾಡಲ್ಲಿ ಹಚ್ಚಿದ ಕಡುಬನ್ನ ಕೊಡ್ತೀಯ. ಉಪ್ಪು ಹಾಕೋದೇ ಮಾಡ್ತಾ ಆಕಳಿಗೆ ಕೊಡೋ ಕಜ್ಜಾಯ ಎಲ್ಲವ. ಎಂತ ಕೇಳೋದು ಗೊತ್ತಿಲ್ಲ ನನಗೆ, ನಿಂಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಮೊದಲಿಂದನೂ ಹಾಗೆ ರೂಢಿಯಲ್ಲಿ ಬಂಜು ನೋಡಿ. ಕಡುಬು ಹಚ್ಕೊಂಡು ಈ ರೀತಿ ಬಾಳೆನ ಫೋಲ್ಡ್ ಮಾಡ್ಕೊಂಡು ಇಡ್ಲಿ ದಳ್ಳೆಲಿ ನೀರು ಹಾಕಿಟ್ಟಿದ್ವಲ್ಲಿ ಹೀಗೆ ಉಲ್ಟಾ ಮಾಡಿ ಇಟ್ರಾತು. ಎಲ್ಲ ಕಡೆನೂ ಹೀಗೆ ಹಚ್ಚಿ ಇಟ್ಕಂಜಿ. ಒಂದು 3/4 ಗಂಟೆ ಬೇಕಾಗ್ತು ಈ ಕಡುಬು ಬೇಯಲ್ಲೇ. ಕಡುಬು ಬೆಂದು ಕೂಡ ಹ್ಯಾಂಗೆ ಗೊತ್ತಾಗ್ತು ಅಂದರೆ ಇದ್ರ ಬಾಳೆ ಕಲರೇ ಚೇಂಜ್ ಆಗೋಗ್ತು. ಅವಾಗೇ ಗೊತ್ತಾಗೋಗ್ತು ನಮಗೆ ಕಡುಬು ಬೆಂತ ಇಲ್ಲಯ ಹೇಳಿ. ನೋಡಿ ನಿಂಗನೇ ನೋಡಿ, ಬಾಳೆ ಮೊದಲು ಯಾವ ಕಲರ್ ಇತ್ತು ಈಗ ಯಾವ ಕಲರ್ ಇದ್ದೋಳು ಗೊತ್ತಾಗ್ತು. ಹಿಂಗೆ ಕಲರ್ ಬಂದರೆ ಸಾಕು, ಎಲ್ಲ ಕಡುಬು ಬೆಂಜು. ಮೇಲ್ಗಡೆಯಿಂದ ಕಡುಬು ಬೇಗ ಬೇಗ ಬೇಯ್ತಾ ಬರ್ತು. ಸ್ವಲ್ಪ ಬೆಂಜಿಲ್ಲ ಅಂದರೆ ಮತ್ತೊಂದು ಸ್ವಲ್ಪ
ಗ್ಯಾಸ್ನ ಆನ್ ಇಡೋಕ್ಕಾಗ್ತು. ಒಂದು ತಾಸಲ್ಲೆಲ್ಲ ಎಲ್ಲ ಕಡುಬು ಬೆಂದು ಹೋಗ್ತು. ಬಾಳೆ ಎಲೆ ಕಲರ್ ಚೇಂಜ್ ಆಗಿದ್ದು ಗೊತ್ತಾಗಿಲ್ಲ, ಕಡುಬು ಬೆಂತ ಇಲ್ಲ ಅಂದರೆ ಒಂದು ಸಲ ತೆಗೆದು ಒಂದು ಕಡುಬನ್ನು ಇದು ಹಿಂಗೆ ಎತ್ತಲ್ಲಿ ನೋಡ್ರೆ ಎತ್ತಲ್ಲಿ ಬರ್ತು ಕಡುಬು ಬೆಂದರೆ. ಇಲ್ಲೇ ಅಂದರೆ ಇನ್ನೊಂದು ಸಲ ಗ್ಯಾಸಲ್ಲಿ ಕಡುಬಿನ ದಳೆಯಲ್ಲಿ ಇಡೋಕ್ಕಾಗ್ತು. ನೋಡಿ ಎಷ್ಟು ಚಲೋ ಎತ್ತಲ್ಲಿ ಬರ್ತಾಯಿದ್ದುಳಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತಿಂತಾನೆ ಇರೋವು ಕಾಣಿಸ್ತು, ಅಷ್ಟು ಚಲೋ ಆಗ್ತು. ಟೇಸ್ಟು ಹಾಗೆ ಇರ್ತು, ಪರಿಮಳನೂ ಹಾಗೆ ಇರ್ತು. ಮಾಡಲು ತುಂಬಾ ಸುಲಭ. ಬೇಯ ಸ್ವಲ್ಪ ಜಾಸ್ತಿ ಟೈಮ್ ತಗತ್ತು, ಆದರೂ ಮಾಡಲಲ್ಲ. ಅದು ಬೇಯೋ ಟೈಮ್ನಲ್ಲಿ ನಮ್ಗೆ ಬೇರೆ ಬೇರೆ ಕೆಲಸ ಇರ್ತಲ್ಲ, ಆವಾಗ ಆ ಕೆಲಸನ ಮುಗಿಸ್ಕೊಳ್ಳಕ್ಕು ನಾವು. ನೋಡಿ ಎಷ್ಟು ಚಲೋ ಬಂದ್ರಿ ಕಡುಬೋಳಿ. ನಿಂಗನೂ ಒಂದು ಸಲ ಟ್ರೈ ಮಾಡಿ, ಹ್ಯಾಂಗೆ ಬಂತೋಳೋದನ್ನು ನಂಗೆ ತಿಳಿಸಿ. ಈ ಕಡುಬು ಮಾಡೋ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರೆಯಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಹಾಗೆ ನಿಂಗಳ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು.